ಅಲ್ಲಿ ಅಭಿಮಾನಿಗಳ ಸಂಘ, ವಿಷ್ಣುವರ ಅಭಿಮಾನಿಗಳ ಸಂಘನೇ ಸರ್ಕಾರ, ಅವ್ರ ಕೆಳಗೆ ಇರುತ್ತದೆ. ಅವ್ರ ಹೆಸರಿದೆ ಅಮ್ಮ, ಅಲ್ಲಿ ತಪ್ಪು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಕೆಳಗಡೆ ನಾವಿದ್ದೀವಿ, ನೀವೇನು? ಎಲ್ಲರೂ ಒಂದಲ್ಲಮ್ಮ, ಎಲ್ಲರೂ ಒಂದಲ್ಲ. ನೀವು ಹೇಳೋದ್ ಪ್ರಕಾರ ಎಷ್ಟೋ ಸಂಘಗಳು ಅಂತ ನೀವು ಹೇಳಿದ್ರು ಯಾವತ್ತೂ ಎಲ್ಲರೂ ಹಾಗೆ ಅನ್ನೋದನ್ನ ನಿಮಗೆ ನೀವೇ ಅನ್ಕೊಂಬಿಡಿ. ಪ್ರಪಂಚದಲ್ಲಿ ಒಳ್ಳೆತನೂ ಇದೆ, ಒಳ್ಳೆ ಜನನೂ ಇದ್ದಾರೆ. ನಾನು ನೋಡಿರೋ ಹಾಗೆ ವಿಷ್ಣು ಸಮಿತಿ, ವಿಷ್ಣು ಸರ್ ಅವರು ಸಂಪಾದಿಸಿರೋ ಅಭಿಮಾನಿಗಳಿದಾರಲ್ಲ, ಭಾಳ 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 ದೊಡ್ಡ ಮಟ್ಟದಲ್ಲಿದ್ದಾರೆ. ಭಾಳ ಉದ್ದೇಶಗಳು ಚೆನ್ನಾಗಿದ್ದಾವೆ. ಆ್ಯಂಡ್ ಯಾರ್ಯಾರು ಉದ್ದೇಶ ಚೆನ್ನಾಗಿದ್ದಾರೋ ಅವರೆಲ್ಲ ಒಂದಾಗಿದ್ದಾರೆ. ಸೊ ಹಾಗಿರ್ಬೇಕಾದ್ರೆ ಅದು ನನ್ನ ಪ್ರಕಾರ ಯಾವತ್ತು ಅದಾಗಕ್ಕೆ ಸಾಧ್ಯನೇ ಇಲ್ಲ, ಅದಾಗಕ್ಕೆ ಬಿಡೋದು ಇಲ್ಲ. ಹಾಗಿದ್ರೆ ಅದೇ ಜಾಗ ಇಟ್ಕೊಂಡು ಬೇರೆ ಏನೋ ಮಾಡ್ಬೋದಲ್ಲ. ವಿಷ್ಣುವರ್ಧನ್ ಹೆಸರಲ್ಲಿ ಒಂದು ಹೋಟ್ಲು, ವಿಷ್ಣುವರ್ಧನ್ ಸರ್ ಅವ್ರ ಹೆಸರಲ್ಲಿ ಇನ್ನೊಂದು, ಅಲ್ಲಿ ಮಾಡ್ತಾ ಇರೋದ್ರಲ್ಲಿ ಕಮರ್ಷಿಯಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ಇರೋದ್ರ ಅದರೊಳಗೆ ಕಮರ್ಷಿಯಲ್ ಆಗುವಂಥದ್ದು ಏನೂ ಇಲ್ಲ. ನೀವು ಹೋಗ್ಬೋದು, ಕೂರ್ಬೋದು, ಓದ್ಬೋದು, ಮರ್ಬೋದು. ನೀವು ನೋಡಿ, ನಾಳೆ ನಾಡಿದ್ದಲ್ಲಿ ವಿಡಿಯೋ ಬರುತ್ತದು, ಸಂಪೂರ್ಣವಾಗಿ ಎಕ್ಸ್ಪ್ಲನೇಷನ್ ಇವ್ರು ಕೊಡ್ತಾರೆ. ನಿಮಗೆ ತುಂಬ ಖುಷಿ ಆಗುತ್ತೆ. ಅದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಐಡಿಯಾ ತುಂಬ ಖುಷಿ ಆಗುತ್ತೆ ನೋಡಿದ್ರೆ, ಮಾತ್ರ ತುಂಬ ಖುಷಿ ಆಗುತ್ತೆ.